ಕಿರುಕುಳ ಕೊಟ್ರೆ ಪಾಠ ಕಲಿಸ್ತೀವಿ ಅಂತ ಅಭಿಮಾನಿಗಳು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಸದಾನಂದ ಗೌಡರದ್ದು ಎನ್ನಲಾದಂತಹ ಆಡಿಯೋ ವೈರಲ್ ಆದ ತಕ್ಷಣವೇ ಈ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಕರ್ನಾಟಕದಲ್ಲಿ ಲಿಂಗಾಯತ ನಾಯಕತ್ವವನ್ನ ಮುಗಿಸೋದಕ್ಕೆ ಸಂಚು ಅಂತ ಆರೋಪಿಸಲಾಗ್ತಾ ಇದೆ. ವಿಜೇಂದ್ರ ಅವರ ಅಭಿಮಾನಿಗಳು ಎಚ್ಚರಿಕೆ ಕೊಟ್ಟಿದ್ದಾರೆ. ಕಿರುಕುಳ ಕೊಟ್ರೆ ಪಾಠ ಕಲಿಸ್ತೀವಿ ಅಂತ. ಕರ್ನಾಟಕದಲ್ಲಿ ಲಿಂಗಾಯತ ನಾಯಕತ್ವ ಮುಗಿಸೋದಕ್ಕೆ ಸಂಚು ನಡೀತಾ ಇದೆ. ಯಡಿಯೂರಪ್ಪನವರಿಗೆ ತೊಂದರೆ ಕೊಟ್ಟಂತೆ ವಿಜೇಂದ್ರ ಅವರಿಗೂ ಕೂಡ ಕಿರುಕುಳ ಆಗ್ತಾ ಇದೆ. ಬಿಜೆಪಿಯ ಕೆಲ ಹಿರಿಯ ನಾಯಕರ ಸಂಚಿನಿಂದಲೇ ವಿಜೇಂದ್ರ ಅವರ ವಿರುದ್ಧ ಅಪಪ್ರಚಾರ ಅಂತ ಅಭಿಮಾನಿಗಳು ಎಚ್ಚರಿಕೆಯ ಸಂದೇಶವನ್ನ ಕೊಟ್ಟಿದ್ದಾರೆ. ಸದಾನಂದ ಗೌಡರ ಆಡಿಯೋ ವೈರಲ್ ಆದ ಬೆನ್ನಲ್ಲೇ ವಿಜೇಂದ್ರ ಆಪ್ತ ವಲಯದಲ್ಲೂ ಕೂಡ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಮತ್ತೊಂದು ಕಡೆ ವಿಜೇಂದ್ರ ಬೆಂಬಲಿಗರು ಅಭಿಮಾನಿಗಳು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಎಚ್ಚರಿಕೆಯ ಪೋಸ್ಟ್ ಅನ್ನ ನೋಡ್ತಾ ಇದ್ದೀರಿ ನೀವು. ಪರಿಷತ್ ಅಡ್ಡ ಮತದಾನದ ನಂತರ ಬಿಜೆಪಿಯಲ್ಲಿ ಆಣೆ ಪ್ರಮಾಣ ಪಾಲಿಟಿಕ್ಸ್ ನಡೀತಾ ಇದೆ. ಮಂಜುನಾಥನ ಮೇಲೆ ಆಣೆ ಮಾಡಿದ್ದೀನಿ, ಮಂಪರು ಪರೀಕ್ಷೆ ಮಾಡಿ, ಅಡ್ಡ ಮತದಾನ ಮಾಡಿಲ್ಲ ಅಂತ ಶಾಸಕ ಎಚ್.ಕೆ. ಸುರೇಶ್ ಆಣೆ ಮಾಡಿದ್ದಾರೆ. ನಾನು ತಪ್ಪು ಮಾಡಿದ್ರೆ ಎಲ್ಲ ಮಂಜುನಾಥ ಸ್ವಾಮಿಯೇ ನೋಡ್ಕೊಳ್ಳಿ, ನನ್ನ ಜೊತೆ ಬಿಜೆಪಿಯ ಎಲ್ಲ ಶಾಸಕರಿಗೂ ಮಂಪರು ಪರೀಕ್ಷೆ ಮಾಡಿಸ್ಲಿ ಅಂತ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಬೇಲೂರು ಶಾಸಕ ಎಚ್.ಕೆ. ಸುರೇಶ್ ಹೇಳಿಕೆ ನೀಡಿದ್ದಾರೆ. ಪರಿಷತ್ ಅಡ್ಡ ಮತದಾನದ ನಂತರ ಬಿಜೆಪಿಯಲ್ಲಿ ನಡೀತಾ ಇರುವಂತಹ ಬೆಳವಣಿಗೆ, ಆಣೆ ಪ್ರಮಾಣದ ಪಾಲಿಟಿಕ್ಸ್ ನಡೀತಾ ಇದೆ. ಅಡ್ಡ ಮತದಾನ ಮಾಡಿಲ್ಲ ಅಂತ ಶಾಸಕ ಎಚ್.ಕೆ. ಸುರೇಶ್ ಆಣೆ ಮಾಡಿದ್ದಾರೆ. ಧರ್ಮಸ್ಥಳಕ್ಕೆ ಭೇಟಿ ಕೊಟ್ಟರು. ಇವತ್ತು ಮಂಜುನಾಥನ ದರ್ಶನ ಪಡೆದ್ರು. ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಹೇಳಿಕೆ ಕೊಟ್ಟಿದ್ದಾರೆ. ನಾನು ತಪ್ಪು ಮಾಡಿದ್ರೆ ಮಂಜುನಾಥ ಸ್ವಾಮಿಯೇ ನೋಡ್ಕೊಳ್ಳಿ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಧರ್ಮಸ್ಥಳಕ್ಕೆ ಬಂದು ಆಣೆ ಪ್ರಮಾಣ ಮಾಡಿದ್ದೀರಿ. ಮೊದಲನೇದಾಗಿ ಏನಾಯಿತು ಸರ್? ಕ್ಷೇತ್ರದೊಳಗೆ ಹೋಗಿ ಆಣೆ ಪ್ರಮಾಣವೇ ಮಾಡಿದ್ರು ಅಥವಾ ಪ್ರಾರ್ಥನೆ ಮಾಡಿದ್ರೆ ಏನು ಮಾಡಿದ್ರು? ಈ ಭೂಮಿ ಒಂದು ಪವಿತ್ರ, ಆ ಪವಿತ್ರಕ್ಕೆ ಪೂರಕವಾಗಿರ್ತಕ್ಕಂಥದ್ದು ಧರ್ಮಸ್ಥಳದ ಶ್ರೀ ಕ್ಷೇತ್ರ. ಹಾಗಾಗಿ ಪರಮಾತ್ಮನಲ್ಲಿ ನಾನು ಪ್ರಮಾಣವನ್ನು ಮಾಡಿದೆ. ಏನು 18ನೇ ತಾರೀಕು ನಡೆದಂಥ ವಿಧಾನ ಪರಿಷತ್ತಿನ ಚುನಾವಣೆಯಲ್ಲಿ ಕೆಲವು ದೃಶ್ಯ ಮಾಧ್ಯಮಗಳಲ್ಲಿ ಅಡ್ಡ ಮತದಾನ ಆಗಿದೆ ಬೇಲೂರು ಶಾಸಕರಿಂದ ಅಂತಕ್ಕಂಥ ಬಂದಿದ್ದ ವಿಚಾರವಾಗಿ ಆ ಪರಮಾತ್ಮನಿಗೆ ಹೋಗಿ ನಾನು ಅಡ್ಡ ಮತದಾನವನ್ನು ಮಾಡಿಲ್ಲ, ಪಕ್ಷದ ನಿಷ್ಠೆ ಪ್ರಾಮಾಣಿಕತೆಯಿಂದ ಇದ್ದೀನಿ, ತಾಯಿ ಬೇರೆ ಅಲ್ಲ ಪಕ್ಷ ಬೇರೆ ಅಲ್ಲ ಅಂತಕ್ಕಂಥದ್ದನ್ನು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡಿ ನಾನು ಅಡ್ಡ ಮತದಾನ ಮಾಡಿಲ್ಲ ಅಂತಕ್ಕಂಥದ್ದನ್ನು ನಾನು ಪ್ರಾರ್ಥನೆಯನ್ನು ಮಾಡಿದ್ದೀನಿ. ಪವಿತ್ರವಾದ ಕ್ಷೇತ್ರದಲ್ಲಿ ನಿಂತಿದ್ದೀರಾ, ನಿಮಗೆ ಈ ನಿಮ್ಮ ಹೆಸರು ಈ ಒಂದು ಆರೋಪದಲ್ಲಿ ಬರಲಿಕ್ಕೆ ನಿಮ್ಮ ಪಕ್ಷದವರೇ ಕಾರಣ ಅಂತ ಅನಿಸುತ್ತಾ ಅಥವಾ ಕಾಂಗ್ರೆಸ್ನಿಂದ ಈ ರೀತಿಯಾದಂಥ ಷಡ್ಯಂತ್ರಗಳಾಗಿದೆ ಅಂತ ಅನಿಸುತ್ತೆ? ಬಹುಶಃ ಪಕ್ಷದ ಒಳಗೆ ಮತ್ತು ಹೊರಗೆ ಯಾರು ಅಂತಕ್ಕಂಥದ್ದನ್ನು ಆ ಪರಮಾತ್ಮನಿಗೆ ಅರ್ಪಣೆಯನ್ನು ಮಾಡ್ತೀನಿ. ನಾನು ಆರೋಪ ಪ್ರತ್ಯಾರೋಪ ಮಾಡೋಕ್ಕೆ ಬಂದಿಲ್ಲ. ಭಗವಂತನ ಹತ್ರ ನನಗೆ ಬಂದಿರತಕ್ಕಂಥ ಕಳಂಕ, ನಮ್ಮ ಕ್ಷೇತ್ರಕ್ಕೆ ಬಂದಿರತಕ್ಕಂಥ ಕಳಂಕ, ಇದನ್ನು ಪರಿಪೂರ್ಣವಾಗಿ ನಿರ್ವಹಣೆ ಮಾಡಪ್ಪ, ಇದನ್ನು ಮಾಡಿದವ್ರಿಗೆ ನೀನು ಭಗವಂತ ಏನು ಶಿಕ್ಷೆಯನ್ನು ಕೊಡ್ತೀಯ ಕೊಡಪ್ಪ ಅಂತಕ್ಕಂಥದ್ದನ್ನು ಮಾತ್ರ ಕೇಳ್ಕೊತಾ ಇದ್ದೀನಿ ಹೊರತು ಇನ್ನೊಬ್ಬರ ಹೆಸರು ಹೇಳ್ತಕ್ಕಂಥದ್ದು ಆರೋಪ ಪ್ರತ್ಯಾರೋಪಕ್ಕೆ ನಾನು ಹೋಗೋದಿಲ್ಲ. ನೀವು ಹಾಸನದಲ್ಲಿ ಮಾತಾಡೋದನ್ನು ನೋಡಿದ್ದೆ, ಒಂದು ಕ್ರಿಮಿನಲ್ ಘಟನೆಯ ರೀತಿಯಲ್ಲಿ ಮಂಪರು ಪರೀಕ್ಷೆ ಆಗಬೇಕು ಅನ್ನುವಂಥದ್ದು ಏನೋ ಹೇಳಿದ್ರಿ. ಆ ಚರ್ಚೆ ಹೇಗೆ ಸರ್? ಅಂದರೆ ಯಾರು ನಿಮ್ಮ ಮಂಪರು ಪರೀಕ್ಷೆ ಆಗಬೇಕಾ ಅಥವಾ ಎಲ್ಲರದ್ದು ಆಗಬೇಕು? ಬಹುಶಃ ಮೊದಲು ನನ್ನ ಮಂಪರ್ ಪರೀಕ್ಷೆನೇ ಮಾಡಲಿ. ಯಾಕೆ ಅಂದರೆ ನಮಗೆ ಇದಿರೋದ್ರಿಂದ, ಧೈರ್ಯ ಇರೋದ್ರಿಂದ ನಾವು ಮಾಡಿಲ್ಲ ಅಂತಕ್ಕಂಥದ್ದನ್ನು, ಇದು ಸತ್ಯಾಸತ್ಯತೆ ಗೊತ್ತಾಗಬೇಕು ಅಂತ ಅಂದರೆ ಎಲ್ಲರನ್ನೂ ಮಂಪರ್ ಪರೀಕ್ಷೆ ಮೊದಲು ನನ್ನದನ್ನೇ ಮಾಡಲಿ. ಅನುಮಾನ ಬಂದಿದ್ರೆ ಅದರಿಂದ ಸತ್ಯ ಗೊತ್ತಾಗುತ್ತಲ್ವ. ಈಗ ಧರ್ಮಸ್ಥಳಕ್ಕೆ ಬಂದರೆ ಇವರು ಇದು ಮಾಡ್ತಾರೆ ಅಂತಾರೆ. ನನಗೆ ಧರ್ಮಸ್ಥಳಕ್ಕೆ ಬರಬೇಕು ಅಂತಕ್ಕಂಥ ಯಾಕೆ ಅಂದರೆ ನಾನು ತಪ್ಪು ಮಾಡಿಲ್ಲ, ಅದಕ್ಕೆ ಬರೋದಕ್ಕೆ ನಾನು ಬಂದಿದ್ದೀನಿ. ಮಂಪರ್ ಪರೀಕ್ಷೆನೂ ಮಾಡಿದರೆ ಸತ್ಯ ಗೊತ್ತಾಗುತ್ತಲ್ವ, ಅದನ್ನು ಸೀಕ್ರೆಟಾಗಿ ಮಾಡ್ಬೋದಲ್ವ, ಅದನ್ನು ಮಾಡಲಿ. ಪಕ್ಷದ್ರೋಹ ಮಾಡಿದವ್ರಿಗೆ ಶಿಕ್ಷೆ ಆಗಬೇಕಲ್ವ. ಸಿ.ಟಿ. ರವಿ ಅವರು ಒಂದು ವರದಿ ಕೊಟ್ಟಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ. ಈ ವರದಿಯಲ್ಲಿ ಯಾರು ಅಡ್ಡ ಮತದಾನ ಮಾಡಿದ್ದಾರೆ ಅವರ ಹೆಸರುಗಳು ಗೊತ್ತಾಗುತ್ತೆ ಅಥವಾ ಅವ್ರದ್ದು ಏನಾದರೂ ಮಾಹಿತಿಗಳು ಸಿಗುತ್ತೆ ಅಂತ ಅನಿಸುತ್ತೆ? ನನಗೆ ಆ ವರದಿ ಇನ್ನೊಂದ್ರ ಬಗ್ಗೆ ಮಾಹಿತಿ ಇಲ್ಲ. ನನ್ನ ಸ್ಪಷ್ಟತೆ ಪ್ರಾಮಾಣಿಕತೆ ಭಗವಂತನ ಮುಂದೆ ನಾನು ಹಂಚ್ಕೊಳ್ಳಿಕ್ಕೆ ಬಂದಿದ್ದೀನಿ. ಅಷ್ಟಂತೂ ಸತ್ಯನ ಹೊರತು ಅವ್ರು ಏನು ವರದಿ ಕೊಟ್ಟಿದ್ದಾರೆ, ಏನು ವರದಿ ಕೊಡ್ಬೋದು ಅಂತಕ್ಕಂಥ ಭಯ ಭೀತಿನೂ ಸಹ ನನಗಿಲ್ಲ.
ಕಾಂಗ್ರೆಸ್ನವರ ಜೊತೆಗಿನ ಆತ್ಮೀಯತೆಗಳೇನಾದರೂ ನಿಮಗೆ ಇತ್ತ? ಆ ಆತ್ಮೀಯತೆ ನಿಮಗೆ ಏನಾದರೂ ಮುಳುವಾಯ್ತಾ? ಬಹುಶಃ ಇಡೀ ಸದನದಲ್ಲಿ ಕಳೆದ ಮಾರ್ಚಲ್ಲಾದಂಥ ಸದನದಲ್ಲಿ ಇಂದಿನ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವ್ರನ್ನ ನನ್ನ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಸುಮಾರು 60.8 ಕಿಲೋಮೀಟರು ಎತ್ತಿನೊಳೆ ಹಾದೋಗ್ತಾ ಇದೆ. ಕಳೆದ 3 ವರ್ಷದಿಂದ ಆ ಕ್ಷೇತ್ರದ ಅಭಿವೃದ್ಧಿಗೆ ಅನುದಾನವನ್ನು ಕೇಳ್ತಾ ಇದ್ದೆ. ನಾನು ಪ್ರಶ್ನೆಯನ್ನು ಹಾಕಿ ಗಮನ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.